ಮುಖ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಬಹಳ ಹಿಂದಿನಿಂದ ಬಾಕಿ ಇದ್ದಂತಹ ಅನೇಕ ಕೆಲಸಗಳನ್ನು ನಾವು ಹುಡುಕಿ ಅವುಗಳಿಗೆಲ್ಲ ಹಿಂದೆ ಜನ ನಮ್ಮ ಕಚೇರಿಗೆ ಪದೇ ಪದೇ ಅಲಿಬೇಕಾಗಿತ್ತು. ಎಷ್ಟೋ ಬಾರಿ ಜನ ನಮ್ಮ ಕಚೇರಿಗಳನ್ನು ಸುತ್ತಿ ಸುತ್ತಿ ಈ ಕೆಲಸಗಳು ಆಗೋದೇ ಇಲ್ಲ ಅಂತ ಭ್ರಮನಿರಸನ ಆಗಿ ಮಧ್ಯವರ್ತಿಗಳ ಕಪಿಮುಷ್ಟಿಗೆ ಸಿಕ್ಕಾಕೊಂಡು ಭಾಳ ತೊಂದರೆಗಳನ್ನು ಅನುಭವಿಸಿದ್ದನ್ನು ಕೂಡ ವಾಸ್ತವದಲ್ಲಿ ಇರತಕ್ಕಂಥ ಸಂಗತಿ. ನಾವು ಇಲಾಖೆ ಜವಾಬ್ದಾರಿ ತಗೊಂಡ್ಮೇಲೆ ಇಂತಹ ಹಳೆ ಸಮಸ್ಯೆಗಳನ್ನು ಜನ ನಮ್ಮಲ್ಲಿಗೆ ಬರೋದಕ್ಕೆ ಕಾಯದೆ ನಾವೇ ಜನರ ಮನೆ ಬಾಗಿಲಿಗೆ ಹೋಗಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಾವೇ ಜನರ ಮನೆ ಬಾಗಿಲಿಗೆ ಹೋಗಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಿಮಗೊಂದು 2-3 ಉದಾಹರಣೆ ಮುಖಾಂತರ ಇದನ್ನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ತಹಸೀಲ್ದಾರರ ನ್ಯಾಯಾಲಯದಲ್ಲಿ ಅವಧಿ ಮೀರಿದಂತಹ ಪ್ರಕರಣಗಳು 10,774 ಬಾಕಿ ಇದ್ವು. ತಹಸೀಲ್ದಾರರ ನ್ಯಾಯಾಲಯದಲ್ಲಿ ಅವಧಿ ಮೀರಿದಂತಹ ಪ್ರಕರಣಗಳು ಇವೆಲ್ಲ 6 ತಿಂಗಳು, 1 ವರ್ಷ, 2 ವರ್ಷ, 5 ವರ್ಷ ತಹಸೀಲ್ದಾರರ ನ್ಯಾಯಾಲಯದಲ್ಲಿ ಜನ ಸುತ್ತಿ ಸುತ್ತಿ ಇತ್ಯರ್ಥ ಆಗದೆ ಬಾಕಿ ಇದ್ದಂತಹದ್ದು. ಇವೆಲ್ಲ 3 ತಿಂಗಳ ಒಳಗಡೆ ಇತ್ಯರ್ಥ ಆಗಬೇಕು ಅಂತ ನಮ್ಮ ನಿಯಮಗಳಲ್ಲಿ ಹೇಳ್ತದೆ. ಆದರೆ ಸರಾಸರಿ 1 ವರ್ಷ ಒಂದೊಂದು ಪ್ರಕರಣ ಇತ್ಯರ್ಥ ಆಗೋದಕ್ಕೆ ಸಮಯ ತಗೊಳ್ತಾ ಇತ್ತು. ಕೆಲವು ಪ್ರಕರಣಗಳು 5 ವರ್ಷ ಆದರೂ ಕೂಡ ಇತ್ಯರ್ಥ ಆಗದೆ ಬಾಕಿ ಇದ್ದು. ಇವೆಲ್ಲವನ್ನು ಕೂಡ ಅಭಿಯಾನ ಮಾದರಿಯಲ್ಲಿ ವಿಲೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿ ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ 10,774 ಬಾಕಿ ಇತ್ತು ಸ್ಟೇಟಲ್ಲಿ. ಇವತ್ತು ಬಾಕಿ ಇರೋದು 488. ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ ಬಾಕಿ ಇದ್ದಿದ್ದು 10,774. ಇವತ್ತು ಬಾಕಿ ಇರತಕ್ಕಂಥದ್ದು 488. ಸೊ ಎಷ್ಟು ಪ್ರಮಾಣದಲ್ಲಿ ಇದು ಯಾರು ಕೂಡ ಜನ ಬಂದು ನಮಗೆ ಡೇಟು ಕೇಳದೆ ಹೋದರೂ ಕೂಡ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರೇ ಡೇಟ್ಗಳನ್ನ ಹಾಕಿ ವಿಲೆ ಮಾಡಬೇಕು ಅಂತ ಹೇಳಿದ ಮೇಲೆ ಹಳಬರು ನಮಗೆ ವರ್ಷಾನುವರ್ಷಗಳಿಂದ ಬಾಕಿ ಬಿಟ್ಟು ಹೋಗಿದ್ದಂಥ ಪ್ರಕರಣಗಳನ್ನು ಇವತ್ತು ವಿಲೆ ಮಾಡಿದ್ದೇವೆ. ಹಿಂದೆ ಸರಾಸರಿ ಒಂದು ಪ್ರಕರಣ ವಿಲೆಗೆ 200ರಿಂದ 250 ದಿನ ತಗೊಳ್ತಾ ಇತ್ತು. ಇವತ್ತು 84 ದಿನದಲ್ಲಿ ಸರಾಸರಿ ಒಂದು ಪ್ರಕರಣವನ್ನು ವಿಲೆ ಮಾಡ್ತಾ ಇದ್ದೇವೆ. AC ಕೋರ್ಟಲ್ಲಿ ಇನ್ನೂ ಕೆಟ್ಟ ಪರಿಸ್ಥಿತಿ ಇತ್ತು. ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ ಅವಧಿ ಮೀರಿದಂತಹ ಪ್ರಕರಣಗಳು AC ಕೋರ್ಟಲ್ಲಿ 73,624 ಇತ್ತು. ಅವಧಿ ಮೀರಿದಂತಹದ್ದು 73,624. ಇವುಗಳನ್ನು ಕೂಡ ವಿಲೆ ಮಾಡಲಿಕ್ಕೆ ಸರ್ಕಾರ ಅಷ್ಟಿಷ್ಟಲ್ಲ ಸರ್ವ ಪ್ರಯತ್ನವನ್ನು ಮಾಡಿ ಇದಕ್ಕೆ ಪ್ರತಿ ತಿಂಗಳು 2 ವಾರಕ್ಕೊಮ್ಮೆ ಎಲ್ಲ AC ಗಳ ಜೊತೆ ನಾವು ಮಾತಾಡಿ ವಿಲೆ ಮಾಡುವಂಥ ಅಭಿಯಾನವನ್ನು ನಡೆಸಿದ್ದೇವೆ. ಸುಮಾರು ಒಂದು 25 ಹೆಚ್ಚುವರಿ ವಿಶೇಷ AC ಗಳನ್ನು ಅಪಾಯಿಂಟ್ ಮಾಡಿ ಅವ್ರ ಕಡೆಯಿಂದನೂ ವಿಲೆ ಮಾಡಿಸಿ ಏನು 73,624 ಅವಧಿ ಮೀರಿದಂತಹ ಪ್ರಕರಣಗಳು ಬಾಕಿ ಇತ್ತು, ಇವತ್ತು ಅದನ್ನು 11,800ಕ್ಕೆ ಇಳಿಸಿದ್ದೇವೆ. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಅದು ಇನ್ನೂ ಗಣನೀಯವಾಗಿ ಕಡಿಮೆ ಆಗುತ್ತೆ. ನಮ್ಮ ಜವಾಬ್ದಾರಿ ತಗೊಂಡಾಗ 73,624 ಇತ್ತು, ಇವತ್ತು 11,800ಕ್ಕೆ ಇಳಿಸಿದ್ದೇವೆ. ಅದೇ ರೀತಿಯಲ್ಲಿ ಭಾಳ ಹಿಂದೆ ರೈತರಿಗೆ ಮಂಜೂರಾದಂತಹ ಜಮೀನುಗಳು ದರ್ಖಾಸ್ನಲ್ಲಿ, ಬಗರುಕುಂ ಸಮಿತಿಯಲ್ಲಿ ಇವೆಲ್ಲ ಪಕ್ಕಾ ದಾಖಲೆಗಳು ಆಗದೆ, ಸರ್ವೆ ಸ್ಕೆಚ್ ಆಗದೆ, ಪೋಡಿ ಆಗದೆ ಜನ ಇವುಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ಕಚೇರಿಗಳಿಗೆ ಸುತ್ತಿ ಆಗೋದೇ ಇಲ್ಲ ಅಂತ ಕೈ ಬಿಟ್ಬಿಟ್ಟಿದ್ರು. ಅನುಕೂಲಸ್ಥರು ಮಾತ್ರ ಏಕ ವ್ಯಕ್ತಿ ಪೋಡಿಯಲ್ಲಿ ಅರ್ಜಿ ಕೊಟ್ಟು ಅನುಕೂಲಸ್ಥರದೆಲ್ಲ ಆಗ್ಬಿಟ್ಟಿದೆ ಹಣವಂತರದ್ದು. ಆದರೆ ಅಮಾಯಕರದು ಆಗದೆ ಬಾಕಿ ಉಳಿದಿದ್ದು.
2013ರಿಂದ 2018 ನಡುವೆ ದುರಸ್ತು ಪೋಡಿ ಆಗಿದ್ದು ಒಟ್ಟು ಪ್ರಕರಣ ರಾಜ್ಯದಲ್ಲಿ 5800 5 ವರ್ಷದಲ್ಲಿ. 2018ರಿಂದ 2023 ಈ ಅವಧಿ 5 ವರ್ಷದಲ್ಲಿ ದುರಸ್ತಾಗಿದ್ದು ಒಟ್ಟು ಪ್ರಕರಣ 8500. ಈಗ ನಾವು ಒಂದು ವರ್ಷದಿಂದ ಜನಗಳ ಅರ್ಜಿಗೆ ಕಾಯದೆ ನಾವೇ ಹೋಗಿ ದುರಸ್ತು ಪೋಡಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಒಂದು ವರ್ಷದಲ್ಲಿ 1,89,499 ರೈತರದನ್ನು ಪೋಡಿ ದುರಸ್ತಿಗೆ ಕೈಗೆತ್ಕೊಂಡಿದ್ದೇವೆ. 13ರಿಂದ 18ರಲ್ಲಿ ಆಗಿದ್ದು 5,842, 18ರಿಂದ 23ರಲ್ಲಿ ಆಗಿದ್ದು 8,500. ಈಗ ಕಳೆದ ಒಂದು ವರ್ಷದಲ್ಲಿ ನಾವು ದುರಸ್ತಿಗೆ ಕೈಗೆತ್ಕೊಂಡಿರೋದು 1,89,499 ಪ್ರಕಾರ ರೈತರ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂತಹ ಜಮೀನನ್ನ ಪಕ್ಕಾ ದಾಖಲೆಗಳನ್ನು ಮಾಡಿಕೊಡ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಪ್ರಗತಿ ಆಗಿರ್ತಕ್ಕಂತಹದ್ದು. ಇದೆಲ್ಲ ಆಗುತ್ತೆ ಅಲ್ಲಿ ಅಂದ್ರೆ 50% ಕಂಪ್ಲೀಟ್ ಆಗಿದೆ. ಅನುಬಂಧ 1 ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಅನೆಕ್ಷರ್ 1, ಅನುಬಂಧ 1 ಆಗಿದೆ ಅಂತ ಹೇಳಿದ್ರೆ ಬಾಕಿ ಕೆಲಸ ಆಟೋಮ್ಯಾಟಿಕಲಿ ಆಗುತ್ತೆ ಅಂತ. ಇನ್ನೂ ಇದನ್ನ ನಾವು 3 ಲಕ್ಷ ಆಗೋದಕ್ಕೆ ಸ್ಕೋಪ್ ಇದೆ. ಇನ್ನೂ 1 ಲಕ್ಷ ಅದು ಇನ್ನು ಏನು ಅರ್ಲಿ ಸ್ಟೇಜಸ್ ಅಲ್ಲಿ ಇದೆ. ಬಟ್ ಈ 1,89,000 ಅರ್ಧರ ಮುಕ್ಕಾಲು ಘಟ್ಟ ದಾಟಿದೆ. ಏನು ಇಂಪಾರ್ಟೆಂಟು ಆ ಘಟ್ಟಗಳು ದಾಟಿದೆ. ಇನ್ನು ಉಳಿದಿದ್ದು ಕಂಪ್ಲೀಷನ್ ಅಷ್ಟೇ ಬಾಕಿ ಇದೆ. ಈ ಕೈನೇ ನಿಮಗೆ ಇನ್ನೊಂದು ಉದಾಹರಣೆ, ಬಹಳ ಸಮಸ್ಯೆಗಳಾಗ್ಲಿಕ್ಕೆ ಕಾರಣ ಎಲ್ಲ ದಾಖಲೆಗಳು ಕಳೆದೋಗುತ್ತೆ, ಕಡತ ಮಿಸ್ಸಿಂಗು, ಈ ರೀತಿಯಿಂದ ಆಗಿ ಎಷ್ಟೋ ಜನ ರೈತರ ಬದುಕೆ ಅತಂತ್ರಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ ದಾಖಲೆಗಳು ಕಳೆದೋಗೋದ್ರಿಂದ. ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಇರುವ ಎಲ್ಲ ದಾಖಲೆಗಳನ್ನು ಶಾಶ್ವತವಾಗಿ ಸಂರಕ್ಷಣೆ ಮಾಡಬೇಕು, ಕಳೆದು ಹೋಗಬಾರ್ದು ಮತ್ತು ಸಲೀಸಾಗಿ ರೈತರಿಗೆ ಸಿಗಬೇಕು. ಎಷ್ಟೋ ಜನ ನಿಮ್ಮ ಕಚೇರಿಯಲ್ಲಿ ಒಂದು ದಾಖಲೆ ತಗೋಬೇಕಾದ್ರೆ ಮಧ್ಯವರ್ತಿಗಳು ಇಲ್ಲದೆ ಒದ್ದು ಸಿಗೋದೇ ಇಲ್ಲ ಅಂತ ಟೀಕೆ ಮಾಡಿದವರು ಕೂಡ ಇದ್ದಾರೆ. ಇವೆಲ್ಲ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತೇಳಿ ಭೂಸುರಕ್ಷಾ ಅಂತ ಒಂದು ಯೋಜನೆಯನ್ನು ಆರಂಭ ಮಾಡಿ ಅದರಲ್ಲಿ ಮೂಲ ದಾಖಲೆಗಳನ್ನು ನಾವೇ ಸ್ಕ್ಯಾನ್ ಮಾಡುವಂಥ ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ. ಅದರಲ್ಲಿ ಸುಮಾರು 63,50,00,000 ಪೇಜ್ಗಳನ್ನು ಇಲ್ಲಿವರೆಗೂ ಸ್ಕ್ಯಾನ್ ಮಾಡಿದ್ದೇವೆ. 63,50,00,000. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಈಗ ಆಲ್ರೆಡಿ 100 ತಾಲೂಕಿನಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ ಸ್ಕ್ಯಾನಿಂಗನ್ನು. ಮತ್ತು ಈ ಎಲ್ಲ ದಾಖಲೆಗಳು ಜನಗಳ ಬೆರಳ ತುದಿಯಲ್ಲಿ ಸಿಗುವಂತೆ ಅವ್ರು ಯಾವ ಇದ್ದೇವೆ. ಮತ್ತು ಈ ಕಳೆದೋಗೋ ಸಿಸ್ಟಮ್ಮು, ಫೈಲ್ ಎತ್ತಿಡೋ ಸಿಸ್ಟಮ್ಮು, ಇದಕ್ಕೆಲ್ಲ ಶಾಶ್ವತ ಬ್ರೇಕನ್ನು ಕೂಡ ಹಾಕಿದ್ದೇವೆ. ಈ ಸ್ಕ್ಯಾನಿಂಗ್ ಆಗೋದ್ಮೇಲೆ ಇನ್ಮೇಲೆ ಯಾರು ದಾಖಲೆಗಳನ್ನ ತಿದ್ದಕ್ಕಾಗೋದಿಲ್ಲ. ಹಿಂದೆ ಎಲ್ಲ ಮಾಡಿಬಿಟ್ಟಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ, ನಕಲಿ ಮಾಡಿದ್ದಾರೆ. ಇನ್ನು ಮುಂದೆ ಸ್ಕ್ಯಾನಿಂಗ್ ಆಗೋದ್ಮೇಲೆ ಇವೆಲ್ಲದಕ್ಕೂ ಕೂಡ ಅಕ್ರಮಗಳಿಗೂ ಕಡಿವಾಣ, ಹಾಳಾಗೋದಕ್ಕೂ ಅವಕಾಶ ಇಲ್ಲ, ಕಳೆದು ಹೋಗೋದಕ್ಕೂ ಅವಕಾಶ ಇಲ್ಲ. ಜನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೊಂದು ಉದಾಹರಣೆ ನಿಮಗೆ ಕೊಡೋದಾದರೆ, ನಾವು ಈ ದಾಖಲೆಗಳನ್ನು ನಕಲಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ಆಸ್ತಿಗಳನ್ನು ಲಪ್ತಾಯಿಸುವಂತಹದ್ದು ನಡೀತಾ ಇತ್ತು ಇಂಪರ್ಸನೇಷನ್ ಮಾಡೋದ್ರ ಮುಖಾಂತರ. ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ RTCಯಲ್ಲಿ ಎಲ್ಲ ಜಮೀನಿನ ಮಾಲೀಕರ ಹೆಸರಿಗೆ ಆಧಾರನ್ನು ಜೋಡಣೆ ಮಾಡುವಂಥದ್ದನ್ನು ಮಾಡಿದ್ದೇವೆ. ಇದರಿಂದ ಎಷ್ಟೋ ಅಕ್ರಮಗಳಿಗೆ ಕಡಿವಾಣ ಹಾಕಿದಂಗಾಗಿದೆ. ಅದರಿಂದ ಲಿಟಿಗೇಷನ್ ಅವಾಯ್ಡ್ ಆಗುತ್ತೆ, ಕೋರ್ಟ್ ಕೇಸುಗಳು ಅವಾಯ್ಡ್ ಆಗ್ತದೆ, ಜನಗಳ ಬವಣೆ ತಪ್ಪುತ್ತೆ, ಮತ್ತು ಎಲ್ಲದಕ್ಕಿಂತ ವಂಚನೆ ನಿಲ್ಲುತ್ತೆ. ಅದು ಮಾಡುವಾಗ ನಮಗೆ ಕಂಡು ಬಂದದ್ದು ರಾಜ್ಯದಲ್ಲಿ ಸುಮಾರು 49 ಲಕ್ಷ ಜಮೀನುಗಳಿಗೆ 49 ಲಕ್ಷ 2,120 ಜಮೀನುಗಳು ಮೃತರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ನಿಧನ ಹೊಂದಿರುವವರ ಹೆಸರಿನಲ್ಲಿ ಆಸ್ತಿಗಳು ಮುಂದುವರೆದಿದ್ದಾವೆ. ಇವೆಲ್ಲವನ್ನು ಕೂಡ ನಾವೀಗ ಕಲೆಕ್ಟ್ ಮಾಡಿ ಅವೆಲ್ಲವನ್ನ VAಗಳಿಗೆ ಅವರವರ ಜುರಿಸ್ಟಿಕ್ಷನ್ದು ಪ್ರತಿಯೊಬ್ಬ VAಗೆ ಕಳಿಸ್ಕೊಟ್ಟು ನಮ್ಮ VAಗಳೇ ಈಗ ಜನಗಳ ಮನೆ ಬಾಗಿಲಿಗೆ ಹೋಗಿ
ಯಾರು ಮೂಲ ಮಾಲೀಕರು ಮೃತರಾಗಿದ್ದಾರೆ ಅವರ ಕಾನೂನುಬದ್ಧ ವಾರಸುದಾರರಿಗೆ ಖಾತೆಯನ್ನ ಬದಲಾವಣೆ ಮಾಡಿಕೊಡ್ತಕ್ಕಂತಹ ಈ ಪಾವತಿ ಆಂದೋಲನವನ್ನ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಇಷ್ಟು ದಿನ ಜನ ಬಂದು ನಮಗೆ ಅರ್ಜಿ ಕೊಡಬೇಕಾಗಿತ್ತು, ಅದರಲ್ಲೂ ಬಹಳ ದೂರುಗಳಿತ್ತು, ಬಹಳ ಕಂಪ್ಲೇಂಟ್ಸು, ಇದ್ರ ಬಗ್ಗೆ ಪಾವತಿ ಖಾತೆ ಮಾಡಿಕೊಡೋದಕ್ಕೆ ಬಹಳ ನಿಮ್ಮವರು ತೊಂದರೆ ಕೊಡ್ತಾರೆ ಅಂತೇಳಿ ಈಗ ನಾವೇ ಜನರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿವರೆಗೂ ಕೂಡ ಸುಮಾರು 11 ಲಕ್ಷ ಇಂತಹ ಜಮೀನುಗಳಲ್ಲಿ ನಾವು ವಾರಸುದಾರರ ಹೆಸರಿಗೆ ಖಾತೆ ಬದಲಾವಣೆಯನ್ನ ಮಾಡಿದ್ದೇವೆ. ಇದು ಬಹಳ ಕೆಲಸ ಇದರಲ್ಲಿ ತೊಡಗುತ್ತೆ. ವಿಲೇಜ್ ಅಕೌಂಟೆಂಟು, ಗ್ರಾಮ ಸೇವಕರು ಜನರ ಮನೆ ಬಾಗಿಲಿಗೆ ಹೋಗ್ಬೇಕು, ಅವರಿಂದ ಒಪ್ಪಿಗೆಯನ್ನ ತಗೋಬೇಕು, ಅವ್ರಿಗೆ ಆಧಾರನ್ನ EKYC ಮಾಡಬೇಕು, ಮಾಡಿ ಮೃತರಾಗಿದ್ದವ್ರದ್ದು ಮಾಜರ್ ಮಾಡಿ ಅವರು ತೀರೋಗಿದ್ದಾರೆ ಅಂತ ಮಾಜರ್ ಸರ್ಟಿಫಿಕೇಟ್ ಹಾಕಿ ಮಾಡಬೇಕು. ಈ ಕೆಲಸ ನಾವೇ ಯಾರ ಅರ್ಜಿಗೂ ಕಾಯದೆ ನಮ್ಮ ಇಲಾಖೆ ಅಧಿಕಾರಿಗಳು ತಳಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇದೆಲ್ಲರ ಬಗ್ಗೆ ಹಿಂದೆ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಿದ್ದು, ಒಂದೊಂದು ಪಾವತಿ ಖಾತೆ ಮಾಡಬೇಕಾದ್ರೂ 1000 ಗಟ್ಟಲೆ ದುಡ್ಡು ಕೇಳ್ತಾರೆ ನಿಮ್ಮವರು ಅಂತ ಕಂಪ್ಲೇಂಟ್ ಇತ್ತು. ಈ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ನಾವೇ ಇದನ್ನ ಮಿಷನ್ ಮೋಡಲ್ಲಿ ಮಾಡ್ತಾ ಇದ್ದೇವೆ, ಅಭಿಯಾನದ ಮಾದರಿಯಲ್ಲಿ. ಸೊ ನಮ್ಮ VAಗಳು ಇದನ್ನ ಬಹಳ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ, ಗ್ರಾಮ ಸೇವಕರು ಎಲ್ಲರೂ ಸೇರಿ. ಸೊ ಹಾಗಾಗಿ ಈ ಕಾರ್ಯಕ್ರಮ ಇಷ್ಟು ದಿನ ಜನ ದುಡ್ಡು ಕೊಡಬೇಕಾಗಿತ್ತು, ಈಗ ನಮ್ಮವರು ಜನರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡುವಂಥ ಕೆಲಸಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ನಮ್ಮ ಇಲಾಖೆಯವರಿಗೆ ಹೇಳಿದ್ದೇನೆ. ಯಾರು ಈ ಪಾವತಿ ಖಾತೆ ಆಂದೋಲನದಲ್ಲಿ ಒಳ್ಳೆ ಪ್ರಗತಿಯನ್ನ ಮಾಡ್ತಾರೆ, ವಿಲೇಜ್ ಅಕೌಂಟೆಂಟ್ಸು ಮತ್ತೆ ಗ್ರಾಮ ಸೇವಕರು, ಅವರೆಲ್ಲರಿಗೂ ನಾವು ಸರ್ಕಾರದಿಂದ ಪ್ರೋತ್ಸಾಹ ಧನವನ್ನ ಕೊಡ್ತೇವೆ. ಇನ್ನೂ ಹೆಚ್ಚಿನ ಪ್ರಗತಿ ಮಾಡಬೇಕು. ಒಂದು 5 ಕೋಟಿ ರೂಪಾಯಿಗಳನ್ನ ನಾವು ರಾಜ್ಯದಲ್ಲಿ ಯಾರ್ಯಾರು ವಿಲೇಜ್ ಅಕೌಂಟೆಂಟ್ಸು ಮತ್ತೆ ಗ್ರಾಮ ಸೇವಕರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ 5 ಕೋಟಿ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಕೊಡುವಂತ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಯಾರ್ಯಾರು RIಗಳು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಎಲ್ಲರಿಗೂ ಕೂಡ ನಾವು ಲ್ಯಾಪ್ಟಾಪ್ ಅನ್ನು, RIಗಳಿಗೆ ಲ್ಯಾಪ್ಟಾಪ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ವಿಲೇಜ್ ಅಕೌಂಟೆಂಟ್ಸ್ಗೆ, ಗ್ರಾಮ ಸೇವಕರಿಗೆ ಪ್ರೋತ್ಸಾಹ ಧನವನ್ನ ಕೊಡುವಂತಹದ್ದು. ಮತ್ತು ನಮ್ಮ ಇಲಾಖೆಯಲ್ಲಿ ಕಡತ ವಿಲೇವಾರಿ ಬಹಳ ವಿಳಂಬ ಅಂತ ದೂರುಗಳಿತ್ತು. ಅದಕ್ಕೆ ಈಗ ವಿಲೇಜ್ ಅಕೌಂಟೆಂಟ್ ಇಂದ ಮಿನಿಸ್ಟ್ರ್ವರೆಗೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಈ ಆಫೀಸ್ ಮುಖಾಂತರನೇ ಕಡತ ವಿಲೇವಾರಿ ಮಾಡಬೇಕು. ಇದರಿಂದ ವೇಗ ಬರುತ್ತೆ, ಮತ್ತೆ ಕಡತಗಳನ್ನ ಎತ್ತಿಡಕ್ಕಾಗಲ್ಲ, ಬಚ್ಚಿಡಕ್ಕಾಗೋದಿಲ್ಲ, ಮುಚ್ಚಿಡಕ್ಕಾಗೋದಿಲ್ಲ, ಕಡತ ಕಳೆದು ಹೋಗೋದಕ್ಕೂ ಅವಕಾಶ ಇರೋದಿಲ್ಲ. ಸೊ ಈ ಆಫೀಸನ್ನು ಕೂಡ ಕಡ್ಡಾಯ ಮಾಡಿ ಇಲಾಖೆಯ ಕೆಲಸ ಕಾರ್ಯದಲ್ಲಿ ವೇಗ ಅಷ್ಟೇ ಅಲ್ಲ, ಒಂದು ಉತ್ತರದಾಯಿತ್ವ, ಅಕೌಂಟಬಿಲಿಟಿ, ಆನ್ಸರಬಿಲಿಟಿ ಮತ್ತು ಒಂದು ಪ್ರೊಫೆಷನಲಿಸಮ್ ಅನ್ನ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಬಹಳ ಒಂದು ಪ್ರಮುಖವಾದಂಥ ಕಾರ್ಯಕ್ರಮ ಅಂದರೆ ಹಳೇ ತಾಂಡಗಳು, ಅಟ್ಟಿಗಳು, ಮತ್ತೆ ಕೆಲವು ಕಡೆ ಕ್ಯಾಂಪ್ ಅಂತ ಕರೀತಾರೆ, ಆಡಿಗಳು, ಕಾಲೋನಿ, ಬೋವಿ ಕಾಲೋನಿಗಳು, ಈ ರೀತಿಯಾಗಿ ಇವೆಲ್ಲ ವಾಸ್ತವದಲ್ಲಿ 10 ವರ್ಷದಿಂದ ಜನ ಅಲ್ಲಿ ವಾಸ ಮಾಡ್ತಾ ಇದ್ದು ವಾಸ್ತವದಲ್ಲಿ ಅದು ಊರಾಗಿದೆ, ಆದರೆ ಇಲ್ಲಿವರೆಗೂ ಅವ್ರಿಗೆ ದಾಖಲೆಗಳಾಗಿಲ್ಲ. ಅದಕ್ಕೆ ಊರಿಗೆ ಗ್ರಾಮದ ಮಾನ್ಯತೆ ಇಲ್ಲ ದಾಖಲೆಯಲ್ಲಿ, ಮತ್ತು ಆ ಜನಗಳಿಗೆ ಹಕ್ಕುಪತ್ರನೂ ಕೂಡ ಕೊಟ್ಟಿರಲಿಲ್ಲ. ಸೊ ಇವೆಲ್ಲ ದಾಖಲೆ ರಹಿತ ಮನೆಗಳು, ದಾಖಲೆ ರಹಿತ ವಸತಿ ಪ್ರದೇಶಗಳು. ಇದನ್ನ ಒಂದು ದೊಡ್ಡ ಆಂದೋಲನದ ರೂಪದಲ್ಲಿ ಇವರೆಲ್ಲರಿಗೂ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡ್ಬೇಕು ಅಂತ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ 2016ರಲ್ಲಿ ನಾವು ಕಾನೂನನ್ನ ತಿದ್ದುಪಡಿ ಮಾಡಿದ್ದೇವೆ. 2017ರಿಂದ 23ರವರೆಗೆ 1 ಲಕ್ಷ ಹಕ್ಕುಪತ್ರಗಳನ್ನ ಕೊಟ್ಟಿದ್ರು. ನಮ್ಮ ಸರ್ಕಾರ ಬಂದ್ಮೇಲೆ ಬ್ಯಾಲೆನ್ಸ್ ಇರುವಂತ ಎಲ್ಲರಿಗೂ ಹಕ್ಕುಪತ್ರ ಕೊಡಬೇಕು ಅಂತ ದೊಡ್ಡ ಒಂದು ಆಂದೋಲನವನ್ನೇ ಮಾಡಿ ಈಗ ಒಂದು 2,20,000 ನಮ್ಮ ಸರ್ಕಾರ ಬಂದ್ಮೇಲೆ ಕುಟುಂಬಗಳಿಗೆ ಹಕ್ಕುಪತ್ರ ನಾವು ಮಾಡಿದ್ದೇವೆ. ಹೋದ ವರ್ಷ 1,10,000 ಕೊಟ್ಟಿದ್ದೇವೆ ಹೊಸಪೇಟೆಯಲ್ಲಿ. ಈಗ ಮತ್ತೆ 1,10,000 ಕೊಡಬೇಕು ಅಂತ ತೀರ್ಮಾನ ಮಾಡಿ ಇದೇ ಫೆಬ್ರವರಿ ತಿಂಗಳು 14 ಹಾವೇರಿಯಲ್ಲಿ 1,10,000 ಕುಟುಂಬಗಳಿಗೆ ಈ ಹಕ್ಕುಪತ್ರವನ್ನ ಕೊಡುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಸೊ ನಮ್ಮ ಸರ್ಕಾರ ಬಂದ ಈ 1000 ದಿನಗಳಲ್ಲಿ 2,20,000 ಜನಗಳಿಗೆ ಹಕ್ಕುಪತ್ರ ಕೊಡುವಂತ ಕಾರ್ಯಕ್ರಮ ಇದಾಗಿದೆ. ಹಿಂದೆ 6 ವರ್ಷದಲ್ಲಿ 1 ಲಕ್ಷ ಕೊಟ್ಟಿದ್ರು.
ನಾವು ಈಗ ಬರೀ 2.5 ವರ್ಷದಲ್ಲಿ 2,20,000 ಅಷ್ಟು ಇದು ಇಲಾಖೆಯಲ್ಲಿ ಕೆಲಸ ಆಗ್ತಾ ಇರೋದಕ್ಕೆ ಒಂದು ಸಂಕೇತ ಮತ್ತು ಜನಗಳ ಸಮಸ್ಯೆಯನ್ನ ಪರಿಹಾರ ಮಾಡ್ತಕ್ಕಂಥ ಒಂದು ರೂಪ ಅಂತ ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಮತ್ತು ಈಗ ನಾವು ಕೊಡ್ತಾ ಇರೋದು ಪಕ್ಕ ಅವರಿಗೆ ನೋಂದಣಿ ಮಾಡಿಕೊಟ್ಟು ರಿಜಿಸ್ಟರ್ ಮಾಡಿಕೊಟ್ಟು, ಬರೀ ನಾವು ಒಂದು ಪೇಪರಲ್ಲಿ ಹಕ್ಕುಪತ್ರ ಕೊಟ್ಟು ಕೈ ಬಿಡೋದಿಲ್ಲ, ಅವ್ರಿಗೆ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದೇವೆ. ಗ್ರಾಮ ಪಂಚಾಯಿತಿಯಲ್ಲಿ ಖಾತೆನೂ ಕೂಡ ಸ್ವತ್ತು ಮಾಡಿಕೊಟ್ಟು ಶಾಶ್ವತವಾಗಿ ಅವರಿಗೆ 100ಕ್ಕೆ 100 ನೆಮ್ಮದಿ ಹಕ್ಕು ಸಿಗುವಂತ ರೀತಿಯಲ್ಲಿ ಕೊಟ್ಟ ಮೇಲೆ ಅದು ಗ್ಯಾರಂಟಿ ಇರಬೇಕು ಅಂತ ಹೇಳಿ ಇವೆಲ್ಲ ಕಾರ್ಯಕ್ರಮಗಳನ್ನು ಕಂದಾಯ ಇಲಾಖೆಯಿಂದ ಒಂದು ಭೂ ಗ್ಯಾರಂಟಿ ಸಾಮಾನ್ಯ ಜನಗಳಿಗೆ ಅನ್ನುವಂಥ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಸಾಕಷ್ಟು ಪ್ರಗತಿ ಆಗಿದೆ, ಇನ್ನೂ ಆಗಬೇಕಾಗಿರೋದು ಭಾಳ ಇದೆ. ಅದನ್ನೇ ನಾನು ಇವತ್ತು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದೇನೆ. ಆಗ್ತಾ ಇದೆ, ಆದರೆ ನಮ್ಮ ಇಲಾಖೆಯಲ್ಲಿ ಇಂದಿನಿಂದ 16 ವರ್ಷಗಳಿಂದ ಎಷ್ಟು ಬಾಕಿ ಇದೆ ಅಂದರೆ ಎಷ್ಟು ಮಾಡಿದರೂ ಸಾಲದು, ಅಷ್ಟು ಕೆಲಸ ಇದೆ. ಸೊ ಇನ್ನೂ ವೇಗವಾಗಿ ಮಾಡಬೇಕು ಅಂತ ನಾನು ಇವತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ.